ನಮ್ ದೇವಿ ಜಾತ್ರೆಗೆ ನಾನಾ ಕಡೆಯಿಂದ ಭಕ್ತರು ಆಗಮಿಸ್ತಾರ. ಇಲ್ಲಿ ನಮ್ ಜೊತೆ ಒಬ್ರ ಭಕ್ತಾದಿಗಳದಾರ. ಇವರು 2008ರಿಂದ ನಮ್ ದೇವಿ ಗುಡಿಗೆ ಬರಾಕತಾರ. ಇವ್ರ ಹೆಸರು ಅನ್ನಪ್ಪ ಬೋಗರ್ ಅಂತ. ಇವರು ಮಿಮಿಕ್ರಿ ಆರ್ಟಿಸ್ಟ್ ಕೂಡ. ಇವಾಗ ನಮ್ ಜಾತ್ರೆಗೆ ಶಂಕರ್ನಾಗ್ ಬಂದಿದ್ರ ಹೆಂಗ್ ಮಾತಾಡ್ತಿದ್ರು ಅಂತ ಅವರಿಂದನ ಕೇಳೋಣ. ಎಲ್ಲರೂ ನಮಸ್ಕಾರ. ಲಾಲುಲಿವ ಜೂಲಿಯರ್ ಶಂಕರ್ನಾಗ್ ಮಾತಾಡ್ತಾ ಇರೋದು. ಇದು 2008ರಿಂದ ಬರ್ತಾ ಇದ್ದೀನಿ. ಇಲ್ಲಿ ಒಳ್ಳೆ ಒಂದು ದೇವಿ ಶಕ್ತಿ ಇದೆ. ಯಾಕಂತಂದ್ರೆ ಇಲ್ಲಿ ಬರೋದ್ರಿಂದ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗ್ತವೆ. ನಾವು ಬೇಡ್ಕೊಂಡಂತ ಹರಕೆ ದೇವಿಯಿಂದ ಈಡೇರ್ತಾ ಇದೆ ಅಂತ ಅಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಸರ್. ಇವಾಗ ಜಗ್ಗೇಶ್ವರ್ ನಮ್ ಜಾತ್ರೆ ಬಂದಿದ್ರ ಹೆಂಗ್ ಮಾತಾಡ್ತಿದ್ರಿ? ಹೌದಿಲ್ಲ ಕಡೆ ಪಗಡೆ ಜಮ್ಮ ಈ ಕ್ಷೇತ್ರಕ್ಕೆ ಒಂದ್ ಕಾಲು ಇಟ್ರೆ ನಾನು ನಂದು ಅಣ್ಣವ್ರೆಲ್ಲ ಒಡಿಶಾ ಆಗ್ಬಿಡ್ತಾರೆ. ಕಷ್ಟಗಳೆಲ್ಲ ನಿರ್ಮಾಣ ಆಗ್ಬಿಡುತ್ತೆ. ಬರ್ಲ ಅಂತೇಳಿ ದೇವಿಗೊಂದ್ಸಾರಿ ಹರಕೆ ಹೊತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ತಿರ್ಗಾ ಬಂದ್ರೆ ದೇವಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ನಿರ್ಮೂಲನೆ ಮಾಡಿ ನಮ್ ಕಷ್ಟ ಎಲ್ಲಾ ಪರಿಹಾರ ಮಾಡಿ ನಮ್ ಈ ಇಚ್ಛೆ ಏನಿದೆ ಅಂತ ಈಡೇರಿಸ್ಕೊಡ್ತಾಳೆ. ಬರ್ಲ ಸರ್. ಇವಾಗ ನಮ್ ಜಾತ್ರೆಗೆ ದೇವೇಗೌಡರು ಬಂದ್ರ ಹೆಂಗ್ ಮಾತಾಡ್ತಾರೆ? ನೋಡಮ್ಮ, ಈ ಜಾತ್ರೆ ಅನ್ನೋದು ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ನಾನು ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ದೇವಿಯನ್ನು ನೋಡಿ ನಾನು ಬೇಡ್ಕೊಂಡಂತ ಎಲ್ಲಾ ಹರಕೆಗಳನ್ನು ಈಡೇರಿಸಿಕೊಟ್ಟಿದ್ದಾಳೆ. ಅದಕ್ಕೆ ನಾನು ಭಕ್ತಾದಿಗಳಲ್ಲಿ ಏನ್ ಹೇಳೋದು ಅಂತಂದ್ರೆ ಎಲ್ರು ಬಂದು ದೇವಿ ಹತ್ರ ಬೇಡ್ಕೊಳ್ಳಿ. ಸೊಳೆಬಾವಿ ಕ್ಷೇತ್ರಕ್ಕೆ ಬರೋದ್ರಿಂದ ಎಲ್ಲ ಕಷ್ಟಗಳು ಕಡಿಮೆ ಆಗ್ತಾವ ಅನ್ನೋದನ್ನ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಇವಾಗ ನಮ್ ಜಾತ್ರೆಗೆ ರವಿಚಂದ್ರನ್ ಸರ್ ಬಂದ್ರ ಹೆಂಗ್ ಮಾತಾಡ್ತಾರ ಸರ್? ನೋಡಮ್ಮ, ಇಲ್ಲಿ ಜಾತ್ರೆಗೆ ಬರೋದ್ರಿಂದ ಏನೆಲ್ಲ ಬೇಡ್ಕೋಬೇಕನ್ನೋದನ್ನ ಮೊದಲೇ ಪೂರ್ವ ತಯಾರಿ ಇರೋದಿಲ್ಲ. ದೇವಿ ಏನ್ ನಡೆಸ್ಕೊಡ್ತಾಳೆ ಅನ್ನೋದನ್ನ ಮಾತ್ರ ತಾಯಿ ಹತ್ರ ಇರುತ್ತೆ. ನಾವು ಬರೋದಷ್ಟೇ ಆ ತಾಯಿ ನಮಗೆ ಏನ್ ಬೇಕನ್ನೋದನ್ನ ತಾಯಿನೇ ಈಡೇರಿಸ್ಕೊಡ್ತಾಳೆ ಅನ್ನೋದೇ ನನ್ನ ಇಚ್ಛೆ. ನಮ್ಮ ನಮಸ್ಕಾರ ಸರ್. ಇವಾಗ ನಮ್ ಜಾತ್ರೆಗೆ ರಾಜ್ಕುಮಾರ್ ಸರ್ ಬಂದ್ರ ಹೆಂಗ್ ಮಾತಾಡ್ತಾರ ಸರ್? ಅಯ್ಯೋ ನಾನು ಏನ್ ಹೇಳಮ್ಮ, ಮೊದಲಿನ ಈ ಜನಕ್ಕೂ ಮೊದಲಿನ ಇದಕ್ಕೂ ಬಹಳ ಬಹಳ ವಿಶೇಷತೆಯಿಂದ ಕೂಡಿದೆ ಅಮ್ಮ ಜಾತ್ರೆ. ನಾನು ಏನ್ ಹೇಳಕ್ ಹೋಗ್ಲಿ, ಎಲ್ಲರೂ ಬರ್ತಾ ಇದ್ದಾರೆ. ನನಗೆ ಬಹಳ ಬಹಳ ಆನಂದ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ ಆದಷ್ಟು ಎಲ್ರು ತಾಯಿಗೆ ನಡ್ಕೊಳ್ಳಿ, ನಿಮ್ ಕಷ್ಟನ ಬಗೆಹರಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಮ್ಮ. ನಮಸ್ಕಾರ. ವಾವ್, ಸೂಪರ್. ಸರ್. ಇವಾಗ ನಮ್ ಜಾತ್ರೆಗೆ ಟೆನ್ನಿಸ್ ಕೃಷ್ಣ ಅವ್ರು ಬಂದ್ರೆ ಹೆಂಗ್ ಮಾತಾಡ್ತಾರ ಸರ್? ಅಯ್ಯೋ, ಅದು ಗೊತ್ತಾಗಕ್ಕಿಲ್ವಾ? ಎಲ್ರು ಬರೋದೇ ನಮ್ ಜಾತ್ರೆಗೆ. ಅದಕ್ಕೆ ಗೊತ್ತಾ, ತಾಯಿ ಹತ್ರ ಬೇಡ್ಕೊಳ್ಳೋದಕ್ಕೆ. ಬೇಡ್ಕೊಂಡ್ಬಿಟ್ರೆ ತಾಯಿ ಎಲ್ಲ ಈಡೇರಿಸ್ಕೊಂಡ್ಬಿಡ್ತಾಳೆ. ವಿದ್ಯಾಭ್ಯಾಸ ಇರ್ಬೋದು, ನೌಕರಿ ಇರ್ಬೋದು, ಮದ್ವೆ ಆಗಿರ್ಬೋದು, ಒಂದ್ ನೌಕರಿ ಇರ್ಬೋದು ಕಣಮ್ಮ. ಬಂದ್ಬಿಟ್ಟು ತಾಯಿಗೆ ಒಂದ್ ಕವಲ್ ಹಚ್ಚಿ ಬೇಡ್ಕೊಂಡ್ಬಿಟ್ರೆ ಎಲ್ಲ ಈಡೇರ್ಬಿಡತ್ತೆ. ಓ ಅಡಿ ಮರಮ್ಮನ್ ಡಿಸ್ಕೋ. ಬರ್ಲ ನಮಸ್ಕಾರ. ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಇವರು ಮಿಮಿಕ್ರಿಯನ್ನ ಮಾಡ್ತಾರೆ ಅಂತ. ಇವರ ಟ್ಯಾಲೆಂಟಿಗೆ ನಮ್ದೊಂದು ಹ್ಯಾಟ್ಸ್ ಆಫ್. ಸೊ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.